ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಯುವಕನ ಬರ್ಬರ ಹತ್ಯೆ ಮಾಡಲಾಗಿದೆ. ಕಲಬುರಗಿಯ ರಾಜಾಪುರ ಬಡಾವಣೆಯಲ್ಲಿ ಕೊಲೆಯಾಗಿದೆ. ಸಿಗರೇಟ್ ಸೇದುವಾಗ ಸ್ನೇಹಿತರ ಜೊತೆಗೆ ಗಲಾಟೆ ಆಗಿದೆ. ಈ ಗಲಾಟೆ ವಿಕೋಪಕ್ಕೆ ಹೋಗಿ ರೇವಣಸಿದ್ದಪ್ಪನನ್ನ ಹತ್ಯೆ ಮಾಡಲಾಗಿದೆ. ರೇವಣಸಿದ್ದಪ್ಪನ ಕೊಲೆ ಮಾಡಿ ಸ್ನೇಹಿತರು ಪರಾರಿಯಾಗ್ತಾರೆ. ಕೊಲೆ ಮಾಡಿದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲಬುರಗಿಯ ವಿವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ನೇಹಿತರ ಮಧ್ಯೆ ಗಲಾಟೆ ಆಗುತ್ತೆ, ಸಿಗರೇಟ್ ಸೇದ್ಕೊಂಡು ನಿಂತಿರ್ತಾರೆ. ಅದು ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಅಂತ ಗೊತ್ತಿಲ್ಲ. ನೋಡಿ, ಈ ಗಲಾಟೆ ಆಗೋದಕ್ಕಿಂತಲೂ ಮುಂಚೆ ಬಹಳ ಒಳ್ಳೆಯ ಸ್ನೇಹಿತರು, ಕುಚುಕು ಗೆಳೆಯರು. ಸಿಗರೇಟ್ ವಿಚಾರಕ್ಕೆ ಏನಾದರೂ ಗಲಾಟೆ ಆಯಿತು ಏನೂ ಗೊತ್ತಿಲ್ಲ. ಸಿಗರೇಟ್ ಸೇದ್ತಾ ನಿಂತಿರ್ತಾರೆ, ತಕ್ಷಣ ಗಲಾಟೆ ಆಗುತ್ತೆ. ನೋಡಿ ಹೇಗೆ ಸಾಯಿಸ್ತಾರೆ ಅಂತ. ಕೊಲೆ ಮಾಡಿ ಹಾಕಿದ್ದಾರೆ ಸ್ನೇಹಿತರು. ನಂತರ ಜಾಗ ಖಾಲಿ ಮಾಡಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಿರೋದು. ಕಲಬುರಗಿಯ ರಾಜಾಪುರ ಬಡಾವಣೆಯಲ್ಲಿ ಈ ಕೊಲೆ ಆಗಿದೆ. ಸಿಗರೇಟ್ ಸೇದುವಾಗ ಸ್ನೇಹಿತರ ಜೊತೆ ಗಲಾಟೆ ಆಗುತ್ತೆ. ಗಲಾಟೆ ವಿಕೋಪಕ್ಕೆ ಹೋಗಿ ರೇವಣಸಿದ್ದಪ್ಪ ಇವರನ್ನು ಹತ್ಯೆ ಮಾಡಲಾಗುತ್ತೆ. ಬಜರಂಗಿ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಬಜರಂಗಿ, ಯಾವ ವಿಚಾರಕ್ಕೆ ಕೊಲೆ ಆಗಿದ್ದು ಅಂತ? ಈ ಹಿಂದೆ ಏನಾದರೂ ದ್ವೇಷ ಆಯ್ತಾ? ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ಒಂದು ಸಿಗರೇಟ್ ವಿಚಾರ, ಅಂದ್ರೆ ಸಿಗರೇಟ್ ತರುವ ವಿಚಾರಕ್ಕೆ ಸ್ನೇಹಿತರ ಮಧ್ಯೆ ಗಲಾಟೆ ಆಗಿ ಈ ಒಂದು ವಿಕೋಪಕ್ಕೆ ತೆರಳಿ ಈಗ ರೇವಣಸಿದ್ದ ಅನ್ನುವಂತ ಒಬ್ಬ ವ್ಯಕ್ತಿ ಈಗ ಮೃತಪಟ್ಟಿರತಕ್ಕಂಥ ಒಂದು ಘಟನೆ ನಡೆದಿರುವಂತ, ಅಂದ್ರೆ ಕಲಬುರಗಿ ನಗರದ ರಾಜಾಪುರ ಬಡಾವಣೆ ನಿವಾಸಿ ರೇವಣಸಿದ್ದಪ್ಪ, ಅಂದ್ರೆ 33 ವರ್ಷದ ರೇವಣಸಿದ್ದಪ್ಪ ಎಂದಿನಂತೆ ತಮ್ಮ ಸ್ನೇಹಿತರ ಜೊತೆ ನಿನ್ನೆ ಕೂಡ ಹೊರಗಡೆ ಪಾರ್ಟಿ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸುಮಾರು ರಾತ್ರಿ 1:30 ಸುಮಾರಿಗೆ ಪಾರ್ಟಿ ಮುಗಿಸ್ಕೊಂಡು ರೇವಣಸಿದ್ದ ಮನೆ ಹತ್ರನೇ ಬಂದಿದ್ದಾರೆ. ಅದಾದ ಬಳಿಕ ಒಂದು ಸಿಗರೇಟ್ ತರುವ ವಿಚಾರಕ್ಕಾಗಿ ಸ್ನೇಹಿತರಂದ್ರೆ 3 ಜನ ಸ್ನೇಹಿತರು ಮತ್ತೆ ಈತ ಸೇರಿ ಒಟ್ಟು 4 ಜನ ಸ್ನೇಹಿತರ ಮಧ್ಯೆ ಈ ಗಲಾಟೆ ಶುರುವಾಗಿ ಸಿಗರೇಟ್ ತರುವ ವಿಚಾರಕ್ಕೆ ಒಂದಿಷ್ಟು ಜಗಳ ಆರಂಭ ಆಗಿ ಅದೇ ವಿಕೋಪಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಅವರ ಆಪ್ತ ಸ್ನೇಹಿತರೆ, ಜೀವಕ್ಕೆ ಜೀವ ಕೊಡುವಂತ ಸ್ನೇಹಿತರು ಅಂತ ಹೇಳಲಾಗ್ತಾ ಇದೆ. ಅಂತವರೇ ಈಗ ಎಣ್ಣೆ ನಶೆಯಲ್ಲಿ ಜೊತೆಗೆ ಸಿಗರೇಟ್ ತರುವಂತಹ ವಿಚಾರವಾಗಿ ಆತನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಈ ಒಂದು ಹತ್ಯೆಯ ದೃಶ್ಯ ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ ಅಂಗಡಿ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿರುವಂತದ್ದು. ಸದ್ಯಕ್ಕೆ ಈ ರೇವಣಸಿದ್ದ ಏನು ಅಂತಂದ್ರೆ ಒಂದು ಫೈನಾನ್ಸ್ ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಇದೇ ಸಿಗರೇಟ್ ತರುವಂತ ವಿಚಾರವಾಗಿ ಗಲಾಟೆ ಆಗಿದೆ ಅಥವಾ ಮತ್ತೆ ಬೇರೆ ಏನಾದ್ರು ಹಳೆ ವೈಷಮ್ಯ ಏನಾದ್ರು ಇದೆ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆ ನಡೆಸುವಂತ ಕೆಲಸ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈಗಾಗಲೇ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿ ಆ ಆಧಾರದ ಮೇಲೆಗೆ ತಂಡವನ್ನು ರಚಿಸಿಕೊಂಡು ಈಗ ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂಥ 3 ಕೂಡ ಬಂಧನ ಮಾಡೋದಕ್ಕೆ ಜಾಲ ಬೀಸಿರುವಂತದ್ದು. ಆದ್ರೆ ಈ ರೇವಣಸಿದ್ದ ಏನಂದ್ರೆ BSc ಮುಗಿಸಿದ ನಂತರದಲ್ಲೂ ಕೂಡ ಖಾಲಿ ಓಡಾಡ್ಕೊಂಡಿದ್ದ, ಜೊತೆಗೆ ಫೈನಾನ್ಸ್ ನಡೆಸ್ತಾ ಇದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಆದ್ರೆ ಜೀವಕ್ಕೆ ಜೀವ ಕೊಡುವಂತ ಸ್ನೇಹಿತರೆ ಇಲ್ಲಿ ಒಂದು ಸಿಗರೇಟ್ ವಿಚಾರಕ್ಕೆ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೊಲೀಸರ ತನಿಖೆ ಆದ ನಂತರ ವಾಸ್ತವದಲ್ಲಿ ಯಾವ ವಿಚಾರಕ್ಕೆ ಸ್ನೇಹಿತರ ಮಧ್ಯೆ ಗಲಾಟೆ ಮತ್ತೆ ಕೊಲೆ ಮಾಡುವಂತ ಹಂತಕ್ಕೆ ಯಾಕೆ ಸ್ನೇಹಿತರು ಹೋಗಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಈ ಒಂದು ಹತ್ಯೆ ಏನಿದೆ, ಸಿಸಿ ಕ್ಯಾಮೆರಾ ಫುಟೇಜ್ ಕೂಡ ಸಾಮಾಜಿಕ ಜಾಲತಾಣ ಸದ್ಯಕ್ಕೆ ವೈರಲ್ ಆಗಿರುವಂತದ್ದು. ಕಲಬುರಗಿ ಜನರು ಕೂಡ ಒಂದು ರೀತಿಯಿಂದ ಬೆಚ್ಚಿ ಬೀಳುವಂತ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.